1965ರಲ್ಲಿ ಯಾವುದೇ ಆಧುನಿಕ ಸೌಲಭ್ಯಗಳಿಲ್ಲದ ಕೊಪ್ಪದಲ್ಲಿ ಗ್ರಾಮೀಣ ಹೆಣ್ಣು ಮಕ್ಕಳಲ್ಲಿ ವಿದ್ಯೆಯ ಬೆಳಕು ಹರಡುವ ಉದಾತ್ತ ಉದ್ದೇಶದಿಂದ ಆರಂಭವಾದ ಸಂತ ಜೋಸೆಫರ ಪ್ರೌಢಶಾಲೆಗೆ ಇದೀಗ 60ರ ಸಂಭ್ರಮ. ಹೌದು, ಕೊಪ್ಪ ಪಟ್ಟಣದಲ್ಲಿರುವ ಸಂತ ಜೋಸೆಫರ ಪ್ರೌಢಶಾಲೆ ಆರಂಭವಾಗಿ 60 ವರ್ಷ ತುಂಬಿರುವ ಕಾರಣ 5/12/2025 ಅಂದರೆ ಶುಕ್ರವಾರದಂದು ಹಿರಿಯ ಕಿರಿಯ ವಿದ್ಯಾರ್ಥಿಗಳ ಮತ್ತು ಶಾಲಾಭಿಮಾನಿಗಳ ಅಭಿಲಾಷೆಯಂತೆ ವಜ್ರ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದ್ದು, ಈ ಸಂಭ್ರಮದ ಸವಿ ನೆನಪಿನಲ್ಲಿ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪೂರಕವಾಗಿರುವ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ. ವಜ್ರ ಮಹೋತ್ಸವ ಸಂಭ್ರಮದಲ್ಲಿ ಗ್ರಾಮಾಂತರ ಪ್ರದೇಶದಿಂದ ಬರುವ ಮಕ್ಕಳಿಗಾಗಿ ಉಚಿತ ಸಾರಿಗೆ ಸೌಲಭ್ಯ, ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳನ್ನು ನಿರ್ವಹಿಸಲು ಅನುಕೂಲವಾಗುವಂತಹ ಸುಸಜ್ಜಿತವಾದ ಒಳಾಂಗಣ ರಂಗಮಂದಿರವನ್ನ ನಿರ್ಮಾಣ, ಆರ್ಥಿಕವಾಗಿ ದುರ್ಬಲರಾದ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯ ಸ್ಥಾಪನೆ, ಹಿರಿಯ ವಿದ್ಯಾರ್ಥಿ ಸಂಘದಿಂದ ಆರ್ಥಿಕವಾಗಿ ದುರ್ಬಲರಾದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಅವರ ಸಂಪೂರ್ಣ ಶೈಕ್ಷಣಿಕ ವೆಚ್ಚವನ್ನ ಭರಿಸುವ ಯೋಜನೆಗಳನ್ನು ರೂಪಿಸುವ ಮೂಲಕ ವಜ್ರ ಮಹೋತ್ಸವ ಸಂಭ್ರಮವನ್ನ ಅರ್ಥಪೂರ್ಣವಾಗಿ ಆಚರಿಸೋಕೆ ನಿರ್ಧಾರ ಮಾಡಲಾಗಿದೆ ಎಂದು ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿ ಅನಿತಾ ಶಾಂತಿ ಮಿನೇಜಸ್ ತಿಳಿಸಿದ್ದಾರೆ. ಸಂತ ಜೋಸೆಫರ ಪ್ರೌಢಶಾಲೆಗೆ 60ರ ಸಂಭ್ರಮ. ಈ ಸಂಭ್ರಮದ ಆಚರಣೆಯ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇವೆ. ಈ ಆಚರಣೆಗೆ ಹೆಚ್ಚಿನ ಮೆರಗನ್ನು ತರುವಲ್ಲಿ, ಇದರ ಆಡಂಬರವನ್ನು ಹೆಚ್ಚಿಸುವಲ್ಲಿ ಅಲ್ಲದೆ ಈ ಆಚರಣೆಯ ನೆಪದಲ್ಲಿ ಒಂದು ಶಾಶ್ವತವಾದಂಥ ಒಂದು ಕಾರ್ಯಯೋಜನೆಯನ್ನು ರೂಪಿಸಿ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಕಾರಣಕರ್ತರಾದಂತಹ ಈ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಎಚ್ ಜಿ ಸರ್ ಅವರಿಗೆ, ಈ ಕಾರ್ಯಕ್ರಮದ ಆಚರಣಾ ಸಮಿತಿಯ ಸಂಚಾಲಕರಾದ ಶ್ರೀಯುತ ಸುಧೀರ್ ಕುಮಾರ್ ಮುರಳಿ ಅವರಿಗೆ, ನಮ್ಮ ಈ ವಜ್ರ ಮಹೋತ್ಸವದ ಸಂದರ್ಭದಲ್ಲಿ ಸ್ಥಾಪನೆಯಾದಂತಹ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ದೀಪಕ್ ಎಚ್.ಎಲ್ ಅವರು, ಅವರ ಜೊತೆ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು, ಹತ್ತಿರದಿಂದ ದೂರದಿಂದ ಅನೇಕ ಸದಸ್ಯರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಸೊ ಇವರೆಲ್ಲರ ಕಾರಣದಿಂದ ಇದೆಲ್ಲ ಸಾಧ್ಯವಾಗ್ತಾ ಇದೆ. ಸೊ ಅದಕ್ಕಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ನನ್ನ ಪರವಾಗಿ, ಶಾಲೆಯ ಪರವಾಗಿ, ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅವರ ಒಂದು ಸಹಕಾರ ಏನಿದೆ ಅದು ನಮಗೆ ಹೆಚ್ಚಿನ ಬಲವನ್ನು ನೀಡ್ತಾ ಇದೆ. ಅಲ್ಲದೆ ನಮ್ಮ ಅರ್ಸಲನ್ ಫ್ರಾನ್ಸಿಸ್ಕನ್ ಎಜುಕೇಷನ್ ಸೊಸೈಟಿ, ನಮ್ಮ ಮ್ಯಾನೇಜ್ಮೆಂಟ್ ನಮಗೆ ಎಲ್ಲ ರೀತಿಯ ಒಂದು ಮಾರ್ಗದರ್ಶನ ಮತ್ತು ಸಹಕಾರವನ್ನು ಈ ಸಂದರ್ಭದಲ್ಲಿ ಈ ಆಚರಣೆಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಈ ಶಾಲೆಯ ವಿವಿಧ ಕಾರ್ಯಯೋಜನೆಗಳಿಗೆ ಸಂಬಂಧಪಟ್ಟಂತೆ ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ನನ್ನ ಮ್ಯಾನೇಜ್ಮೆಂಟಿಗೂ ನಾನು ಆಭಾರಿಯಾಗಿದ್ದೀನಿ. ಸೊ ಈ ಆಚರಣೆಯು ಡಿಸೆಂಬರ್ 5ನೇ ತಾರೀಕು ಶುಕ್ರವಾರದಂದು ನಡೆಯುತ್ತಾ ಇರುವುದು. ಸೊ ಈ ಒಂದು ಪ್ರೆಸ್ ಮೀಟ್ ಮೂಲಕ ನಾನು ಎಲ್ಲ ಈ ಶಾಲೆಯಲ್ಲಿ ಓದಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಹ್ವಾನವನ್ನು ನೀಡ್ತಾ ಇದ್ದೀನಿ. ನಾವು ಈಗಾಗಲೇ ಹೇಳಿದಾಗೆ 2-3 ಕಡೆ ಚಿಕ್ಕ ಪುಟ್ಟ ಸಮಾವೇಶಗಳನ್ನು ಮಾಡಿದ್ವಿ, ಕೂಟಗಳನ್ನು ಮಾಡಿದ್ವಿ ಹಿರಿಯ ವಿದ್ಯಾರ್ಥಿ ಸಂಘದ್ದು. ಅಲ್ಲಿ ಯಾರಿಗೆಲ್ಲ ಬರಲಿಕ್ಕಾಗಲಿಲ್ಲ ಅವರೂ ಕೂಡ ಈ ಡಿಸೆಂಬರ್ 5ನೇ ತಾರೀಕಿಗೆ ನಡೆಯುವಂತಹ ಈ ಒಂದು ಆಚರಣೆಗೆ ಹಾಜರಾಗಬೇಕು ಅಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ. ಬಡವ ಬಲ್ಲಿದ ಭೇದವಿಲ್ಲದೆ, ಜಾತಿ ಮತ ತಾರತಮ್ಯವಿಲ್ಲದೆ ಸರ್ವರಿಗೂ ಸಮಾನ ಅವಕಾಶ ಕಲ್ಪಿಸುವ ದಿಶೆಯಲ್ಲಿ ಮೌಲ್ಯಯುತ ಶಿಕ್ಷಣವನ್ನ ನೀಡಿದೆ. ಅಲ್ಲದೆ ಅದೇ ಉದಾತ್ತ ಧ್ಯೇಯದೊಂದಿಗೆ ಇಂದಿಗೂ ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ತಾವು ಓದಿದ ಶಾಲೆಯೊಂದಿಗೆ ಭಾವನಾತ್ಮಕ ನಂಟನ್ನ ಉಳಿಸಿಕೊಳ್ಳುವ ಸಂಕಲ್ಪದೊಂದಿಗೆ ಅಭಿವೃದ್ಧಿಗೆ ಕೈ ಜೋಡಿಸುವ ಆಶಯದೊಂದಿಗೆ ಡಿಸೆಂಬರ್ 5, 2025 ಶುಕ್ರವಾರದಂದು ನಡೆಯಲಿರುವಂತಹ ವಜ್ರ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪಾಲ್ಗೊಳ್ಳುವಂತೆ ಸುಧೀರ್ ಕುಮಾರ್ ಮುರಳಿ ತಿಳಿಸಿದ್ದಾರೆ. ಸುಮಾರು 6,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿನಿಯರು ಇಲ್ಲಿಂದ ತಮ್ಮ ವಿದ್ಯಾರ್ಜನೆಯನ್ನು ಮಾಡಿ ಸಾಮಾಜಿಕ ಕಾರ್ಯದಲ್ಲಿ ತೊಡ್ಕೊಂಡಿದ್ದಾರೆ. ವಿಶೇಷವಾಗಿ ಈ ವಿದ್ಯಾಸಂಸ್ಥೆ ತನ್ನ ಸೇವಾ ತತ್ಪರತೆಯಿಂದನೇ ತನ್ನ ಹೆಸರನ್ನು ಉಳಿಸ್ಕೊಂಡು ಬಂದಿದೆ.
ಮಲೆನಾಡು ಭಾಗದಲ್ಲಿ ಪ್ರಾರಂಭಗೊಂಡಂತಹ ಹಳೆಯ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಈ ಖಾಸಗಿ ವಿದ್ಯಾಸಂಸ್ಥೆ ಮುಂಚೂಣಿಯಲ್ಲಿದೆ. ಹಾಗಾಗಿ ಇದರ ಸಂಭ್ರಮಾಚರಣೆಯನ್ನು ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಯೋಚನೆ ಮಾಡಿ ಹಿರಿಯ ವಿದ್ಯಾರ್ಥಿಗಳ ಸಂಘಟನೆಯನ್ನು ಅಲುಮಿನಿ ಅಸೋಸಿಯೇಷನ್ ಸಹಿತ ರಚನೆ ಮಾಡಿ ತುಂಬ ಕ್ರಿಯಾಶೀಲವಾದಂಥ ಅಲುಮಿನಿ ಅಸೋಸಿಯೇಷನ್ಸ್ ಸುಮಾರು ಇಲ್ಲಿ ಕೂತಿರೋ ಬ್ಯಾಚ್ನಲ್ಲೇ ಹಲವಾರು ಬ್ಯಾಚಿನ ವಿದ್ಯಾರ್ಥಿಗಳು ಸೇರಿದ್ದಾರೆ. ಈಗಾಗಲೇ ವೆಂಕಟೇಶಣ್ಣ ಹೇಳಿದಾಗೆ ಬೆಂಗಳೂರಿನಲ್ಲಿ ಸಹಿತ ಈ ವಿದ್ಯಾರ್ಥಿಗಳ ಒಂದು ಪುಟ್ಟ ಸಮ್ಮಿಲನ ನಡೀತು. ನಾಡ್ದು 23ನೇ ತಾರೀಕು ಮಂಗಳೂರಿನ ರೋಶ್ನಿ ನಿಲಯದಲ್ಲಿ ಮಂಗಳೂರು ಭಾಗದಲ್ಲಿ ನೆಲೆಸಿರ್ಬೋದಾದಂಥ ಈ ಸಂಸ್ಥೆಗಳ ಹಳೆ ವಿದ್ಯಾರ್ಥಿಗಳ ಒಂದು ಪುಟ್ಟ ಸಮ್ಮಿಲನ ಅಲ್ಲಿ ನೆರವೇರುತ್ತೆ. ಕಾರ್ಯಕ್ರಮ ವೆಂಕಟೇಶಣ್ಣ ವಿವರಿಸಿ ಹೇಳಿದಂತೆ ಅದು ಡಿಸೆಂಬರ್ 5ರ ಶುಕ್ರವಾರದಂದು ಸುಮಾರು ಮಧ್ಯಾಹ್ನದಿಂದನೇ ರಾತ್ರಿ ಒಂದು 10:30 11 ಗಂಟೆವರೆಗೂ ಸಹಿತ ವೇದಿಕೆ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಈ ರೀತಿ ವಿವಿಧ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವೆಂಕಟೇಶಣ್ಣ ಹೇಳಿದಂತೆ ಬರೀ ಕಾರ್ಯಕ್ರಮವನ್ನು ಮಾತ್ರ ಆಯೋಜನೆ ಮಾಡಿ ಒಂದಿನದ ಸಂಭ್ರಮಕ್ಕಿದು ನಿಲ್ಲಿಸದೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಸಹಕಾರದಲ್ಲಿ ಆಚರಣಾ ಸಮಿತಿಯ ಕಾರ್ಯಕ್ರಮ 5ನೇ ತಾರೀಕಿಗೆ ಮುಗಿದೋಗ್ಬಿಡುತ್ತೆ. ಆದರೆ ಹಿರಿಯ ವಿದ್ಯಾರ್ಥಿಗಳ ಸಂಸ್ಥೆಯನ್ನು ಶಾಶ್ವತವಾಗಿಡಬೇಕು ಅಂತ ಯೋಚನೆ ಮಾಡಿದೆ ಶಾಲೆಯ ಮ್ಯಾನೇಜ್ಮೆಂಟ್. ಆ ಕಾರಣಕ್ಕಾಗಿ ಮೊನ್ನೆ 17ನೇ ತಾರೀಕು ಹಿರಿಯ ವಿದ್ಯಾರ್ಥಿಗಳಿಗೆ ಮೀಸಲಾಗಿರ್ತಕ್ಕಂಥ ಒಂದು ಕಚೇರಿಯನ್ನು ಸಹಿತ ಈ ಶಾಲೆಯಲ್ಲಿ ತೆಗೆದಿದ್ದಾರೆ. ಮೋಸ್ಟ್ಲಿ ಈ ತಾಲೂಕಿನ ಮಟ್ಟಿಗೆ ಯೋಚನೆ ಮಾಡಿದಾಗ ಹಿರಿಯ ವಿದ್ಯಾರ್ಥಿಗಳ ಸಂಘಕ್ಕಾಗಿಯೇ ಒಂದು ಕಚೇರಿಯನ್ನು ಹೊಂದಿದ ಮೊದಲ ಹಿರಿಯ ವಿದ್ಯಾರ್ಥಿ ಸಂಘ ಸಂತ ಜೋಸೆಫರ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಸೊ ಯಾರು ವಿದ್ಯಾರ್ಥಿಗಳು ಯಾವ ಭಾಗದಿಂದ ಬಂದರೂ ಸಹಿತ ಅವ್ರು ತಮ್ಮ ಶಾಲೆಗೆ ಬರಬೇಕು, ಅವ್ರದ್ದೇ ಕಚೇರಿಯಲ್ಲಿ ಕೂತು ಶಾಲೆಯ ವಿಚಾರಗಳನ್ನು ಮಾತಾಡಿಕೊಂಡು ಚರ್ಚೆ ಮಾಡ್ಕೊಂಡು ಹೋಗಬೇಕು ಅನ್ನುವ ರೀತಿಯ ಒಂದು ಮಾನವಿಕ ಸಂಬಂಧವನ್ನು ಉಳಿಸ್ಕೋಬೇಕು ಅಂತ ಹೇಳಿ ಅಂತೂ ಯೋಚನೆಯನ್ನು ಮಾಡಿದ್ದಾರೆ. ಹಾಗಾಗಿ 5ನೇ ತಾರೀಕಿನ ಕಾರ್ಯಕ್ರಮ ಶಿಕ್ಷಣ ಸಚಿವರು ಬರ್ತಾರೆ. ಉಳಿದಂತೆ ವೆಂಕಟೇಶಣ್ಣ ಹೇಳಿದಂತೆ ಈ ಕ್ಷೇತ್ರದ ಹಲವಾರು ಪ್ರಮುಖ ನಾಯಕರುಗಳು ಬರ್ತಾರೆ. ಒಂದು ವಿದ್ವತ್ಪೂರ್ಣವಾದಂಥ ಉಪನ್ಯಾಸವನ್ನು ಕಾರ್ಯಕ್ರಮದಲ್ಲಿ ಇಡಬೇಕು. ಅದಾದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅದೇ ದಿವಸ ಶಾಶ್ವತ ಕಾರ್ಯಕ್ರಮವಾಗಿ ಏನು ಹಳೆ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಒಂದು ಬಸ್ಸನ್ನು ಕೊಡಬೇಕು ಈ ಶಾಲೆಗೆ ಅನ್ನೋದು, ಅಥವಾ ವಾಹನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಏನು ಯೋಚನೆ ಮಾಡಿದ್ದಾರೆ ಅದನ್ನು, ಮತ್ತು ಇಲ್ಲೊಂದು ಏನು ಇಂಟಿಮೇಟ್ ಆದಂಥ ಒಂದು ರಂಗ ಚಟುವಟಿಕೆಗೆ ಮೀಸಲಾದಂಥ ಒಂದು ಓಪನ್ ಏರ್ ಥಿಯೇಟ್ರನ್ನು ಮಾಡಿಸ್ಬೇಕು ಅಂತ ಯೋಚನೆಯನ್ನು ಮಾಡಿದ್ದಾರೆ. ಆ ಎಲ್ಲ ಯೋಚನೆಗಳನ್ನು ಅವತ್ತು ಸಾಕಾರ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಪತ್ರಕರ್ತ ಸ್ನೇಹಿತರಾದ ನೀವು ನಿಮ್ಗೆ ಗೊತ್ತಿದೆ, ಈ ಶಾಲೆಯ ವಿದ್ಯಾರ್ಥಿಗಳೆಲ್ಲ ಹಲವಾರು ರಂಗಗಳಲ್ಲಿದ್ದಾರೆ, ಹಲವಾರು ರೀತಿಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ತೊಡ್ಕೊಂಡೋಗಿದ್ದಾರೆ. ಹಾಗಾಗಿ ಹಿರಿಯ ವಿದ್ಯಾರ್ಥಿಗಳು ಏನಿದ್ದಾರೆ, ನಾನು, ವೆಂಕಟೇಶಣ್ಣ ಮತ್ತು ಗೌರಿ ಪ್ರಕಾಶಣ್ಣ, ನಾವು 3 ಜನ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಲ್ಲಿ, ಈ ಶಾಲೆಯ ಹಿತೈಷಿಗಳು ನಾವು. ಆದರೆ ನನ್ನ ತಾಯಿ ಇಲ್ಲಿ ಓದಿದ್ದಾರೆ, ವೆಂಕಟೇಶಣ್ಣ ಪ್ರೈಮರಿ ಸ್ಕೂಲ್ ಇಲ್ಲಿ ಓದಿದ್ದಾರೆ, ಗೌರಿ ಪ್ರಕಾಶಣ್ಣನ ಮನೆಯ ಎಲ್ಲ ಸಹೋದರಿಯರು ಇಲ್ಲಿ ಓದಿದ್ದಾರೆ. ಹಾಗಾಗಿ ಈ ಭಾಗದ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಸಹಿತ ಈ ಸಂಸ್ಥೆ ಕಾರ್ಯನಿರ್ವಹಿಸಿರೋ ಹಿನ್ನೆಲೆಯಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಪದೇ ಪದೇ ಸೇರ್ತಾ ಇದ್ದಾರೆ. ಬಹುಶಃ ಒಂದು 60 ವರ್ಷ ಒಂದು ಯಾವುದೇ ಒಂದು ಸಂಸ್ಥೆಗೆ ಒಂದು ದೊಡ್ಡ ಸಂಭ್ರಮದ ವಿಷಯ. ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನಡೀತದೆ. ಜೊತೆಗೆ ಆ ಸಂಭ್ರಮದಲ್ಲಿ ಕೆಲವಾರು ವಿಶೇಷತೆ ಇದೆ. ಎಲ್ಲೋ ಒಂದು ಕಡೆ ಈ ಓಲ್ಡ್ ಬಾಯ್ಸ್ ಸ್ಟೂಡೆಂಟ್ಸು ನಿಧಿ ಸಂಗ್ರಹ ಮಾಡಿ ಆ ಕಾರ್ಯಕ್ರಮದಲ್ಲಿ ಒಂದು ಶಾಲೆಗೆ ಬಸ್ಸನ್ನು ಕೊಡಬೇಕನ್ನೋ ಯೋಜನೆ ಸಹಿತ ಹಾಕಿದ್ದಾರೆ. ಬಹುಶಃ ಅದು ಯಶಸ್ವಿಯಾಗಿ ನಡೀತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅದಕ್ಕೆ ಒಳ್ಳೆ ರೀತಿಯ ಸ್ಪಂದನೆಗಳು ಹಳೆ ಓಲ್ಡ್ ಬಾಯ್ಸ್ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಶಾಲೆಗೆ ಒಂದು ಗುರುತರವಾದಂಥ ಒಂದು ಕೊಡುಗೆ ಅದು ಕೊಟ್ಟರೆ, ಏಕೆಂದರೆ ಹೆಚ್ಚಿನ ಶಾಲೆಗಳಲ್ಲೆಲ್ಲ ಸ್ಕೂಲ್ ಬಸ್ಗಳು ರನ್ ಆಗ್ತಿದೆ. ಯಾಕೆಂದರೆ ನಾನು ಪ್ರೈಮರಿ ಸ್ಕೂಲ್ ಓದಿರೋಂಥದ್ದು ಇದೇ ಶಾಲೆಯಲ್ಲಿ, ಅಪ್ ಟು 7th ಸ್ಟ್ಯಾಂಡರ್ಡ್ ನಾನು ಇದೇ ಶಾಲೆಯಲ್ಲಿ ಓದಿದೆ. ನಾನು ಆ ಸಂದರ್ಭದಲ್ಲಿ ಹೈಸ್ಕೂಲ್ ಇರಲಿಲ್ಲ, ನಾನು ಮೈಸೂರಿಗೆ ಹೋಗಬೇಕಾಯಿತು. ಸೊ ನನಗೂ ಒಂದು ಎಲ್ಲೋ ಒಂದು ಕಡೆ ಅಟ್ಯಾಚ್ಮೆಂಟು ಈ ಶಾಲೆ ಮೇಲೆ ನನಗೆ ಭಾಳ ಇದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ.